ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ನಾನು ಒಂದು ಯುನಿಕ್ ಆಗಿರೋವಂಥ ಒಂದು ಕ್ರೋಶಾ ಡಿಸೈನ್ನ ತೋರಿಸ್ತೀನಿ. ಇದು ಟಝಲ್ಸು ನೋಡಿ. ಇದು ಒಂದು ಸ್ಯಾರಿ ಆರ್ಡ್ರ್ ಇದೆ. ಇದೊಂಥರ ಬೇಬಿ ಪಿಂಕ್, ಅಂದರೆ ಈ ಆನಿಯನ್ ಕಲರ್ ಥರ ಮಿಕ್ಸ್ ಇದೆ, ಪ್ಲಸ್ ಶೇಡಲ್ಲಿದೆ. ಬೇಬಿ ಪಿಂಕ್ ಕಾಣುತ್ತೆ ಮತ್ತು ಆನಿಯನ್ ಕಲರು ಲೈಟ್ ಕಲರ್ ಥರ ಕಾಣುತ್ತೆ. ಮತ್ತು ಇದು ರಾಮ ಗ್ರೀನು. ತುಂಬ ಚೆನ್ನಾಗಿದೆ ಸ್ಯಾರಿ. ಇದಕ್ಕೆ ಅವರು ಟಝಲ್ಸ್ ಹಾಕಿ ಕ್ರೋಶಾದು ಅಂತ ಹೇಳಿದ್ದಾರೆ. ನನ್ನ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಆ್ಯಕ್ಚುಲಿ 1 ಇಯರ್ ಆಯಿತು ಅನಿಸುತ್ತೆ. ಅದನ್ನು ನೋಡಿ, ಆ ಪಿಕ್ ನೋಡಿ ಅವರು ಈ ಡಿಸೈನ್ ಹಾಕಿ ಅಂತ ಕೇಳಿದ್ದಾರೆ, ಕಳಿಸಿದ್ದಾರೆ ನೋಡಿ. ತುಂಬ ಈಸಿ ಇದೆ. ಬಟ್ ನಾನು ಈ ವಿಡಿಯೋ ಅಪ್ಡೇಟ್ ಮಾಡಿದ್ದೀನಿ, ಬಟ್ ಅದರಲ್ಲಿ ನಾನು ವಾಯ್ಸ್ ಇದನ್ನು ಮೇಕ್ ಮಾಡಿಲ್ಲ, ವಾಯ್ಸ್ ಕೊಟ್ಟಿಲ್ಲ, ಮ್ಯೂಸಿಕ್ಕಿಗೆ ಹಾಕಿದೆ. ಸೊ ಹಾಗಾಗಿ ಕೆಲವರು ಕಮೆಂಟ್ ಮಾಡಿದರು, ಇದು ಎಕ್ಸ್ಪ್ಲೈನ್ ಮಾಡಿಕೊಂಡು ಹಾಕಿ ತೋರಿಸಿ ಅಂತಂದು. ಸೊ ಅದಕ್ಕೋಸ್ಕರ ಇದೊಂದು ವೀಡಿಯೋ ಮಾಡೋಣ, ಹೇಗಿದ್ರು ಸ್ಯಾರಿ ಆರ್ಡ್ರ್ ಇತ್ತಲ್ವ ಅಂತ ಹಾಕ್ತಾಯಿದ್ದೀನಿ ನೋಡಿ. ಇದಕ್ಕೆ ಈ ಥರ ಪ್ಲಾಸ್ಟಿಕ್ಕು ರಿಂಗ್ ಬರುತ್ತೆ, ತುಂಬ ಚಿಕ್ಕದು ನೋಡಿ. ಇಷ್ಟು ಇದಕ್ಕೆ ನೀವು ಗೋಲ್ಡ್ ರಿಂಗು ಸಹ ಬರುತ್ತೆ, ಅದು ಸ್ವಲ್ಪ ದಪ್ಪ ಇರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ನೋಡಿ, ತುಂಬ ಚಿಕ್ಕ ಲೈನ್ಸ್ ಇದೆ ಇದು. ಸೊ ಹಾಗಾಗಿ ಈ ಥರ ರಿಂಗ್ ತೊಗೊಂಡಿದ್ದೀನಿ, ಪ್ಲಾಸ್ಟಿಕ್ ರಿಂಗು. ತುಂಬ ದಪ್ಪ ಬೇಡ, ಪ್ಲಾಸ್ಟಿಕ್ ಇದರಲ್ಲಿ ಸಣ್ಣ ಇದ್ದರೆ, ಇದು ಗೋಲ್ಡಲ್ಲಿ ಸಣ್ಣ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಇದನ್ನೇ ಈ ಥರದ್ದೇ ತೊಗೊಳ್ಳಿ, ಶಾಪಲ್ಲಿ ಸಿಗುತ್ತೆ. ಮತ್ತು ಇದಕ್ಕೆ ಇದು ಬೀಡು, ಇದು ಆ್ಯಂಟಿಕ್ ಬೀಡು, ಬಂಚಲ್ಲಿ ಬರುತ್ತೆ. ಇದು ನಾನು ಹಾಕ್ತೀನಲ್ಲ, ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ನಾನು ಟ್ಯಾಟಿಂಗಿಗೆಲ್ಲ, ಬಟ್ ಇದನ್ನು ಈ ಕ್ರೋಶಾಗೂ ಯೂಸ್ ಮಾಡೋದು ಈ ಬೀಡು. ಹಾಗೆ ಇದಕ್ಕೆ ಕ್ರಿಸ್ಟಲ್ ತೊಗೊಂಡಿದ್ದೀನಿ, ಏಕೆಂದರೆ ಇದು ಟಝಲ್ಸ್ ಅಲ್ವಾ, ಸ್ಯಾರಿಗೆ ಸಿಂಗಲ್ ಹಾಕಿ ಹೊಲಿಬೇಕು. ಸೊ ಹಾಗಾಗಿ ಇದು ಲೈಟ್ ಪಿಂಕ್ ಸಿಕ್ತು, ಬಟ್ ಇದು ರಾಮ ಗ್ರೀನು ಬೀಡ್ ಸಿಗಲಿಲ್ಲ. ಸೊ ಹಾಗಾಗಿ ಗ್ರೀನ್ ತೊಗೊಂಡಿದ್ದೀನಿ, ಇದು ಡಾರ್ಕ್ ಗ್ರೀನು. ಇದು ಮ್ಯಾಚ್ ಆದರೆ ಹಾಕ್ತೀನಿ, ಇಲ್ಲಾಂದರೆ ಗೋಲ್ಡ್ ಹಾಕೋಣ ಅಂತಂದೇಳಿ ಗೋಲ್ಡ್ ತೊಗೊಂಡಿದ್ದೀನಿ. 3 ಥರದ ಬೀಡ್ ತೊಗೊಂಡಿದ್ದೀನಿ. ಇದರಲ್ಲಿ ಇವೆರಡರಲ್ಲಿ ಯಾವುದಾದ್ರು ಒಂದು ಸೂಟ್ ಆದರೆ ಹಾಕ್ತೀನಿ. ಮತ್ತು ನೋಡಿ, ಆಲ್ರೆಡಿ ಹಾಕಿದ್ದೀನಿ. ಈಗ ಅದನ್ನು ನಿಮ್ಗೆ ಹೇಗೆ ಹಾಕೋದಂತ ತೋರಿಸ್ತೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಫ್ರಂಟು, ಇದು ಬ್ಯಾಕು. ಇದನ್ನು ನಾವು ಹೇಗಿಟ್ಟು ಹೊಲಿದ್ರೆ ಬೀಡನ್ನು ಹೇರಿಸ್ಬಿಟ್ಟು ಹೊಲಿಬೇಕು. ಈ ಥರ 1 ಇಂಚು 1.5 ಇಂಚು ಗ್ಯಾಪ್ ಬಿಟ್ಟು ಹೊಲಿಬೇಕು. ತುಂಬ ಚೆನ್ನಾಗಿ ಕಾಣುತ್ತೆ, ಯೂನಿಕ್ ಆಗಿದೆ ಇದೊಂಥರ ಡಿಸೈನು. ಈ ಥರ ಇದು ತುಂಬ ಈಸಿಯಾಗಿದೆ ಈ ಡಿಸೈನು. ಸೊ ಹಾಗಾಗಿ ಇದನ್ನು ಈಗ ತೋರಿಸ್ತೀನಿ ಹೇಗೆ ಹಾಕೋದು ಅಂತಂದು. ಇದಕ್ಕೆ ನಾನು ಯೂಶ್ವಲಿ 6 ಎಳೆ ದಾರ ತೊಗೊತೀನಿ, ಬಟ್ ಇಲ್ಲಿ ಒಂದು ಸ್ವಲ್ಪ ಅದು ಥ್ರೆಡ್ಡು ಸ್ವಲ್ಪ ಕಂಬ ದಪ್ಪ ಬರಲಿ ಅಂತ ನಾನು 7 ಲೇಯರ್ ತೊಗೊಂಡಿದ್ದೀನಿ ನೋಡಿ. ಇದಕ್ಕೆ ನೀಡಲ್ ನಂಬರು 10 ತೊಗೊಂಡಿದ್ದೀನಿ. ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಳ್ಳೋಣ ನೋಡಿ. ಈ ಥ್ರೆಡ್ ಎಕ್ಸ್ಟ್ರಾ ಇರುತ್ತಲ್ಲ, ಇದನ್ನು ಈಗ ಬೆಳ್ಳಲ್ಲಿ ಇಟ್ಕೊಂಡು ಇದನ್ನು ಕವರ್ ಮಾಡಿಕೊಂಡು ನಾವು ಸಿಂಗಲ್ ಕ್ರೋಶ ಹಾಕೋಣ. ಈ ರಿಂಗು ಎಷ್ಟು ಹಿಡಿಯುತ್ತೋ ಅಷ್ಟು ನಾವು ಸಿಂಗಲ್ ಕ್ರೋಶ ಹಾಕೋಣ. ಹಾಗೆ ಯಾರಾದರೂ ಹೊಸದಾಗಿ ಈ ವಿಡಿಯೋ ನೋಡ್ತಾಯಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಹಾಗೆ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ ಪ್ರೆಸ್ ಮಾಡಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾನು ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟು ನಿಮಗೆ ಬರುತ್ತೆ ಆ ಲಿಂಕು. ಹಾಗೆ ಒಂದು ಲೈಕ್ ಕೊಡೋದು ಮರಿಬೇಡಿ ನೋಡಿ. ಈ ಥರ ಫುಲ್ ಕವರ್ ಮಾಡ್ಕೊಳ್ಳೋಣ ನೋಡಿ. ಇದು ಕಂಪ್ಲೀಟ್ ಆಯಿತು. ಇದನ್ನು ನೋಡಿ, ಇಲ್ಲಿ ಸ್ಟಾರ್ಟ್ ಮಾಡಿದ್ವಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶಾಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಇರುತ್ತೆ ಸ್ಟಾರ್ಟಿಂಗಲ್ಲಿ ಹಾಕಿದಾಗ, ಟೈಟಾಗಿ ಹಾಕಿರ್ತೀವಲ್ವ. ಸೊ ನಿಧಾನಕ್ಕೆ ನೀವು ಲಾಕ್ ಮಾಡ್ಕೊಳ್ಳಿ. ಈಗ 2 ಚೈನ್ ಹಾಕೋಣ ನೋಡಿ. ಕೆಲವರಿಗೆ ಈ ಡಿಸೈನ್ ನೋಡ್ತಿದ್ದಂಗೆ ಬರುತ್ತೆ, ನನಗೂ ಬರುತ್ತೆ ಈ ಡಿಸೈನು ಅಂತ ಅನಿಸುತ್ತೆ. ಬಟ್ ಕೆಲವರಿಗೆ ಹೆಂಗೆ ಸ್ಟಾರ್ಟ್ ಮಾಡಬೇಕು, ಹೇಗೆ ಎಂಡ್ ಮಾಡಬೇಕು ಅನ್ನೋದು ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ಟಾರ್ಟಿಂಗಿಂದ ನಾನು ತೋರಿಸ್ತಾ ಇದ್ದೀನಿ ನೋಡಿ. ನಾವು ಈಗ ಫ್ರಂಟ್ ಹಾಕಿದ್ದು, ಇದನ್ನ ಈಗ ಬ್ಯಾಕ್ ಸೈಡ್ ಈ ಥರ ಇಟ್ಕೊಳ್ಳೋಣ. ಇದನ್ನು ಲಾಸ್ಟಿಗೆ ಕಟ್ ಮಾಡಿಕೊಂಡು ಇಲ್ಲಿಗೆ ಗಮ್ ಹಾಕ್ಕೋಬೇಕು, ಎಕ್ಸ್ಟ್ರಾ ಉಳಿದಿರೋ ಥ್ರೆಡ್ಡ ನೋಡಿ. ಇದನ್ನು
ಸ್ಟಾರ್ಟ್ ಒಂದು ಸಿಂಗಲ್ ಕ್ರೋಶ್ ಹಾಕಿದ್ವಿ, ಅಲ್ಲಿಗೆ ಲಾಕ್ ಮಾಡಿಕೊಂಡು 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡ್ ಇಟ್ಕೊಳ್ಳೋಣ. ಈ ಥರ ಬ್ಯಾಕ್ ಸೈಡ್ ಇಟ್ಕೊಂಡು ನೋಡಿ ಡಬಲ್ ಕ್ರೋಶ್ ಹಾಕೋಣ. ಈಗ ಪಕ್ಕದ ಗ್ಯಾಪಲ್ಲಿ, ಪಕ್ಕದ್ದು ಸಿಂಗಲ್ ಕ್ರೋಶ್ ಆಗಿದೆಯಲ್ಲ ಆ ಗ್ಯಾಪಲ್ಲಿ ನಾನಿಲ್ಲಿ ಈಗ ಡಬಲ್ ಕ್ರೋಶ, ಈ ಡಬಲ್ ಕ್ರೋಶ ಆದಮೇಲೆ ಇಲ್ಲಿ ಒಂದು ಸಿಂಗಲ್ ಚೈನ್ ಹಾಕೋಣ. ಒಂದು ಚೈನ್ ಹಾಕಿದ ತಕ್ಷಣ ನಾವಿಲ್ಲಿ ಒಂದು ಬೀಡ್ ತೊಗೊತೀನಿ. ತುಂಬ ಈಸಿ ಅಂದರೆ ತುಂಬ ಈಸಿ, ಬಟ್ಟು ಇದನ್ನು ಸ್ಯಾರಿಗೆ ಸ್ಟಿಚ್ ಮಾಡಿದ್ಮೇಲೆ ತುಂಬ ಗ್ರ್ಯಾಂಡಾಗಿ ಒಂಥರ ಯೂನಿಕ್ಕಾಗಿ ಕಾಣುತ್ತೆ ಈ ಡಿಸೈನು. ನೋಡಿ ಈ ಬೀಡನ್ನು ಏರಿಸ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಇನ್ನೊಂದು ಚೈನ್ ಹಾಕೋಣ. ಅಲ್ಲಿಗೆ 3 ಚೈನ್ ಆಗುತ್ತೆ. ಒಂದು ಡಬಲ್ ಕ್ರೋಶ ಕಂಬ ಆದಮೇಲೆ 3 ಚೈನು, ಆ ಬೀಡು ಸೇರಿ ನೋಡಿ ಈ ಗ್ಯಾಪ್ ಇರುತ್ತಲ್ವ, ಇಲ್ಲಿ ಗ್ಯಾಪ್ ಇರುತ್ತಲ್ವ, ಈ ಗ್ಯಾಪಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಮತ್ತೆ ಸೇಮ್ ಅದ್ರ ಪಕ್ಕಕ್ಕೆ ಹಾಕ್ತಾಯಿದ್ದೀನಿ. ಇನ್ನೊಂದು ಡಬಲ್ ಕ್ರೋಶ, ಒಂದು ಸಿಂಗಲ್ ಚೈನ್, 1 ಬೀಡ್, ಮತ್ತು 1 ಚೈನ್, ಮತ್ತು ಇಲ್ಲಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾಯಿದ್ದೀನಿ. ಇದು ಫ್ಲವರ್ ಕಂಬ. ನಾನಿಲ್ಲಿ ಪ್ರತಿಯೊಂದು ಕಂಬಕ್ಕೂ ಬೀಡನ್ನು ಆ್ಯಡ್ ಮಾಡಿದ್ದೀನಿ, ಬಟ್ ಪ್ರತಿಯೊಂದು ಸಿಂಗಲ್ ಕ್ರೋಶಾಗೂ ಪ್ರತಿಯೊಂದು ಕಂಬ ಹಾಕಲ್ಲ. ಇಲ್ಲಿ ನೋಡಿ ಈ ರಿಂಗ್ ಇದೆಯಲ್ಲ, ಈ ರಿಂಗ್ ಸುತ್ತ ಬಂದಿದೆಯಲ್ಲ ಸಿಂಗಲ್ ಕ್ರೋಶ, ಅದಕ್ಕೆಲ್ಲದಕ್ಕೂ ಹಾಕಲ್ಲ ಕಂಬ. ಏಕೆಂದರೆ ಈ ಪ್ರತಿಯೊಂದು ಸಿಂಗಲ್ ಕ್ರೋಶ ಗ್ಯಾಪಲ್ಲೂ ನಾವು ಡಬಲ್ ಕ್ರೋಶ ಕಂಬ ಹಾಕಿದ್ರೆ ಜಾಸ್ತಿ ಆಗಿಬಿಡುತ್ತೆ ಕಂಬಗಳು. ಆವಾಗ ಒಂಥರ ಫ್ರಿಲ್ ಬರುತ್ತೆ, ರಿಂಕಲ್ಸ್ ಥರ ಬರುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ನೋಡಿ ಪಕ್ಕ 2 ಹಾಕ್ತೆ. ಇಲ್ಲಿ ಒಂದು ಗ್ಯಾಪ್ ಬಿಡೋಣ. ಇಲ್ಲಿ ಒಂದು ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಗ್ಯಾಪಿಗೆ ಹೋಗೋಣ. ಇಲ್ಲಿ ಸ್ವಲ್ಪ ಆಲ್ಟರ್ನೇಟ್ ಮಾಡ್ಕೋಬೇಕಾಗುತ್ತೆ ಈ ಥರ ನಮಗೆ. ಏಕೆಂದರೆ ಎಲ್ಲಿ ಜಾಸ್ತಿ ಆಗುತ್ತೋ ಆವಾಗ ಅದನ್ನು ಸ್ವಲ್ಪ ಅಲ್ಲಿ ಸ್ಕಿಪ್ ಮಾಡಬೇಕು. ಅದಕ್ಕೆ ಇಲ್ಲಿ ನಾವು ಮೊದಲಿಂದನೇ ಎಷ್ಟು ಹಿಡಿಯುತ್ತೆ ಅಂತ ನೋಡಿಕೊಂಡು ನೀವು ಎಲ್ಲ ಹಾಕಿದ್ರೆ ಫ್ರಿಲ್ ಬರುತ್ತೆ ಅಂತ ನೋಡಿಕೊಂಡು ಕಂಟಿನ್ಯೂ ಮಾಡಬೇಕು. ಸ್ಟಾರ್ಟಿಂಗಲ್ಲೇ ನಾನು 2 ಹಾಕ್ತೆ, ಆಮೇಲೆ 1 ಗ್ಯಾಪ್ ಕೊಟ್ಟೆ. ನೆಕ್ಸ್ಟು ಒಂದು ಕಂಬ, ಆ ಗ್ಯಾಪ್ ಪಕ್ಕಕ್ಕೆ ಸಿಂಗಲ್ ಕ್ರೋಶಾಗೆ ಮತ್ತಿನ್ನೊಂದು ಕಂಬ ಹಾಕ್ತೆ, 3ನೇ ಕಂಬ. ಈಗ 4ನೇ ಕಂಬ, ಇದನ್ನು ಪಕ್ಕಕ್ಕೆ ಹಾಕೋಣ. ಪಕ್ಕಕ್ಕೆ ಇಲ್ಲಿ ನಾನು 2 ಕಂಟಿನ್ಯೂಸ್ ಆಗಿ ಹಾಕ್ತೀನಿ, ಇನ್ನು 1 ಗ್ಯಾಪ್ ಕೊಟ್ಟು ಮತ್ತೆ 2 ಹಾಕ್ತಾಯಿದ್ದೀನಿ. ಈ ಥರ 2 ಕಂಬ ಹಾಕಿ 1 ಸಿಂಗಲ್ ಕ್ರೋಶ ಗ್ಯಾಪಲ್ಲಿ ಕೊಟ್ಟು ಮತ್ತೆ ಕಂಬ ಸ್ಟಾರ್ಟ್ ಮಾಡ್ತೀನಿ. ಆಗ ಸ್ವಲ್ಪ ನಮಗೆ ಅದು ಅವಾಯ್ಡ್ ಆಗುತ್ತೆ ಫ್ರಿಲ್ ಬರೋದು. ಕಂಬಗಳು ಜಾಸ್ತಿ ಆದರೆ ಸ್ವಲ್ಪ ಎಲ್ಲ ನೆರಿಗೆಗಳ ಥರ ಬರುತ್ತೆ ಅದು ಕಂಬಗಳು, ಫ್ಲವರ್ ಕಂಬ. ಆಮೇಲೆ ನಿಮ್ಗೆ ಹಂಗೂ ಅದು ಎಕ್ಸಸ್ ಆಯಿತು ಅಂತ ಅಂದರೆ ಆವಾಗ ನೀವು ಎಲ್ಲಾದರೂ ಮಿಡಲಲ್ಲಿ ಒಂದು ಹತ್ರ ಸ್ಕಿಪ್ ಮಾಡ್ಕೋಬೇಕು. ನೋಡಿ ಈಗ 2 ಆಯ್ತು ಕಂಟಿನ್ಯೂಗೆ, ಇಲ್ಲೊಂದು ಗ್ಯಾಪ್ ಬಿಟ್ಟು 3ನೇದಕ್ಕೆ ಹೋಗೋಣ. ಈ ಥರ 2 ಕಂಟಿನ್ಯೂಸ್ ಆಗಿ ಹಾಕಿ 1 ಗ್ಯಾಪ್ ಕೊಟ್ಟು ಮತ್ತೆ 2 ಕಂಟಿನ್ಯೂಸ್ ಆಗಿ ಹಾಕ್ತಾಯಿದ್ದೀನಿ. ತುಂಬ ಈಸಿ ಇದೆ. ಈ ಬೀಡನ್ನು ನಾವು ತೊಗೊಳೋದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದು ತ್ರಿಬಲ್ ಕ್ರೋಶ ಕಂಬಗೂ ಹಾಕ್ಬೋದು, ಬಟ್ ಸ್ವಲ್ಪ ಲೆಂತಿಯಾಗಿ ಬರುತ್ತೆ ತ್ರಿಬಲ್ ಕ್ರೋಶ ಕಂಬ. ಆವಾಗೇನಾಗುತ್ತೆ ಇದು ಫ್ಲವರ್ ಈ ಥರ ಮಡ್ಚ್ಕೊಳೋದು ಈ ಥರ ಎಲ್ಲ ಆಗಿಬಿಡುತ್ತೆ. ಸೊ ಹಾಗಾಗಿ ಡಬಲ್ ಕ್ರೋಶ ಕಂಬ ಬೆಟರ್ ಇದಕ್ಕೆ. ನೆಕ್ಸ್ಟು ಪಕ್ಕದಲ್ಲೇ ಹಾಕ್ತಾಯಿದ್ದೀನಿ ಡಬಲ್ ಕ್ರೋಶ, 1 ಸಿಂಗಲ್ ಚೈನ್, 1 ಬೀಡ್, ಮತ್ತು ಲಾಕ್ ಮಾಡಿ ಮತ್ತೊಂದು ಚೈನ್, ಮತ್ತು ಈ ಕಂಬಗೆ ಲಾಕ್. ಇದು ಫ್ಲವರ್ ಕಂಬ. ಈಗ 1 ಗ್ಯಾಪ್ ಕೊಡೋಣ. ನೋಡಿ ಇದನ್ನು ಗ್ಯಾಪ್ ಸ್ಕಿಪ್ ಮಾಡ್ತಾಯಿದ್ದೀನಿ. ಇಲ್ಲಿ ನೆಕ್ಸ್ಟ್ಗೆ ಹೋಗೋಣ. ಇದನ್ನು ನೀವು ಸ್ಯಾರಿಲಿ ಎಷ್ಟು ಕಲರ್ಸ್ ಇದೆಯೋ ಅಷ್ಟು ಕಲರನ್ನು ನೀವು ಟೆಸಲ್ಸ್ ಥರ ಹಾಕ್ಕೊಂಡು ಸ್ಟಿಚ್ ಮಾಡ್ಬೋದು. ಇವಾಗ ಒಂದೊಂದು 3D ಕಲರ್ ಇರುತ್ತಲ್ವ, 3 ಕಲರು 4 ಕಲರ್ ಆ ಥರ ನೀವು ಎಲ್ಲ 2 ಈ ಥರ ಹಾಕ್ಕೊಂಡು ಒಂದು 6-7 ಪೀಸ್ ಈ ಥರ ಎಲ್ಲನೂ 4 ಕಲರು 3 ಕಲರ್ ಹಾಕ್ಕೊಂಡು ಅದನ್ನು
ನೀವು ಹೇಗೆ ಹೇಗೆ ಆಲ್ಟರ್ನೇಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತೀರಾ ಅಂತ ಒಂದು ಸಲ ಇಟ್ಬಿಟ್ಟು ನೋಡಿ ಆನಂತರ ಸ್ಟಿಚ್ ಮಾಡಿಕೊಂಡ್ರೆ ಬೆಟರು, ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ 2 ಕಲರ್ ಇರೋದ್ರಿಂದ ನಾನು ಒಂದು ಲೈಟ್ ಕಲರು, ಒಂದು ರಾಮ ಗ್ರೀನ್ ಕಲರ್ ಇಟ್ಬಿಟ್ಟು ಸ್ಟಿಚ್ ಮಾಡೋಣ ಅಂತ. ಈ ಥರ ಇದು ಸ್ಟಿಚ್ ಮಾಡೋದು ತೋರಿಸ್ತೀನಿ ನೋಡಿ. ಈಗ ಇದನ್ನು ಫುಲ್ಲು ಒಂದು ಸಿಂಗಲ್ ಕ್ರೋಶೆ ಗ್ಯಾಪ್ ಬಿಟ್ಟು ಸ್ಕಿಪ್ ಮಾಡಿ ಇನ್ನು ಮತ್ತೆ ಕಂಟಿನ್ಯೂಸ್ ಆಗಿ 2 ಕಂಬ ಹಾಕ್ತಾಯಿದ್ದೀನಿ. ಅದೇ ಥರ ಇದನ್ನು ಪೂರ್ತಿ ಇಲ್ಲಿ ಎಂಡ್ವರೆಗೂ ಹಾಕಿ ಇಲ್ಲಿ ಹೇಗೆ ಜಾಯಿನ್ ಮಾಡೋದು ಅಂತ ತೋರಿಸ್ತೀನಿ ಲಾಸ್ಟಿಗೆ. ನೋಡಿ ಇಲ್ಲಿ ಲಾಸ್ಟ್ ಫ್ಲವರ್ ಹಾಕಿದ್ದೀನಿ ಕಂಬಕ್ಕೆ. ಈಗ ಇಲ್ಲಿ ಜಾಯಿನ್ ಮಾಡಬೇಕು. ಇಲ್ಲಿ ಫಸ್ಟ್ ಕಂಬ ಹಾಕಿದ್ದೀವಲ್ವ, ಇಲ್ಲಿ 2 ಚೈನ್ ಹಾಕಿದ್ವಲ್ಲ, ಆ ಗ್ಯಾಪಲ್ಲಿ ನಾನಿಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ ಕಂಬ ಹಾಕಿದ ಮೇಲೆ 2 ಚೈನ್ ಹಾಕಿದ್ವಲ್ಲ ಫಸ್ಟು, ಆ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಲಾಕ್ ಮಾಡಿಕೊಂಡು ಸೀಸರ್ ತಗೊಂಡು ಕಟ್ ಮಾಡ್ಕೊಳ್ಳೋಣ. ಥ್ರೆಡ್ಡ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ. ಈಗ ಇದನ್ನು ತಕ್ಕೊಂಡು ನೋಡಿ ಈ ಬ್ಯಾಕ್ ಸೈಡ್ ಇಟ್ಕೊಂಡು ಇಲ್ಲಿ ಎಲ್ಲಾದರೂ ಒಂದು ಕಡೆ ನಾವು ಥ್ರೆಡ್ಡನ್ನು ಎಳ್ಕೊಂಡು ಮತ್ತು ಇನ್ನೊಂದು ಸರಿ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಮಾಡಿಕೊಂಡು ಥ್ರೆಡ್ ಎಳ್ಕೊಂಡು ಬಿಡಬೇಕು ಹಿಂದಕ್ಕೆ. ಬಟ್ ಇದು ರೊಟೇಟ್ ಆಗ್ತಾ ಇರುತ್ತೆ, ಈ ಟೆಸಲ್ಸು ರೊಟೇಟ್ ಆದರೂ ಏನೂ ಇದಾಗಲ್ಲ ನೋಡಿ, ಸೇಮ್ ಇರುತ್ತೆ. ಸ್ವಲ್ಪ ಇದಾಗುತ್ತೆ, ಫ್ರಂಟು ಬ್ಯಾಕು ಒಂದೇ ಥರ ಕಾಣುತ್ತೆ. ಹಾಗಾಗಿ ನೀವು ಇಲ್ಲೊಂದು ಚೂರು ಗಮ್ ಹಾಕ್ಕೊಂಡು ಇದನ್ನ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ, ಅದನ್ನು ಸಹ ಸ್ವಲ್ಪ ಕಟ್ ಮಾಡಿ ಇಲ್ಲೂ ಸಹ ಸ್ವಲ್ಪ ಗಮ್ ಹಾಕೋಣ. ಗಮ್ಮು ಕಂಪಲ್ಸರಿ ಎಲ್ಲ ಥ್ರೆಡ್ಗೂ ಎಲ್ಲಾದರೂ, ಇಲ್ಲಾಂದರೆ ಅದು ಬಿಚ್ಕೊಂಡು ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಕಂಪಲ್ಸರಿ ಸ್ಟಾರ್ಟಿಂಗು ಮತ್ತು ಹೆಂಡು ಗಮ್ಮನ್ನು ಹಾಕಲೇಬೇಕು. ಇದು ಡ್ರೈ ಆದಮೇಲೆ ಕ್ಲೀನಾಗಿ ಕಾಣುತ್ತೆ. ಈಗ ಇದನ್ನು ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಪಲ್ಲು ಕಲ್ಲರೇ ಸೇಮ್ ಥ್ರೆಡ್, ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ. 4 ಎಳೆ ತೊಗೊಂಡು ಸಣ್ಣ ಹೆಮ್ಮಿಂಗ್ ಸೂಜಿಗೆ ಇರಿಸಿಟ್ಕೊಂಡಿದ್ದೀನಿ. ಈ ಬೀಡನ್ನು ಯೂಸ್ ಮಾಡ್ತೀನಿ. ಮತ್ತು ಇದು ಕಲರ್ ಕ್ರಿಸ್ಟಲ್ಲು, ಮತ್ತು ಇವು ಟೆಸಲ್ಸು. ಸ್ಟಾರ್ಟಿಂಗು ನಾನು ಫಸ್ಟು ಇದು ಗ್ರೀನ್ ಕಲರ್ ಇರೋದ್ರಿಂದ, ರಾಮ ಗ್ರೀನ್ ಇರೋದ್ರಿಂದ ಫಸ್ಟು ಸ್ಟಾರ್ಟಿಂಗು ಪಿಂಕನ್ನು ನಾನು ಸ್ಟಿಚ್ ಮಾಡ್ತೀನಿ ನೋಡಿ. ಈ ಥರ ಇಟ್ಬಿಟ್ಟು ನೀವು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಎಷ್ಟು ಗ್ಯಾಪ್ ಬಿಡಬೇಕು ಅಂತಂದು. ನಿಮಗೆ ಅಷ್ಟು ಗೊತ್ತಾಗಲ್ಲ ಅಂದರೆ ಮೆಜರ್ಮೆಂಟು ಕಣ್ಣ ಅಳತೆಲೇ ಗೊತ್ತಾಗಲ್ಲ ಅನ್ನೋದಾದರೆ ನೀವು ಟೇಪನ್ನು ಯೂಸ್ ಮಾಡಿ. ಟೇಪ್ ಯೂಸ್ ಮಾಡಿಕೊಂಡು ಮತ್ತೀಗ ಹಾಗೇನ ಮಾರ್ಕರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ನೋಡಿ, ತುಂಬ ಗ್ಯಾಪು ಬೇಡ. ತುಂಬ ಗ್ಯಾಪ್ ಅಂದರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಸ್ವಲ್ಪ 1-1.5 ಇಂಚು ಈ ಥರ ಬಿಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. 1 ಇಂಚು 1.5 ಇಂಚು ಬಿಟ್ಬಿಟ್ಟು ನೋಡಿ. ಈ ಥರ ಇಟ್ಬಿಟ್ಟು ಫಸ್ಟು ನೋಡಿ ಮಾರ್ಕ್ ಮಾಡ್ಕೊಳ್ಳಿ ಎಲ್ಲೆಲ್ಲಿಗೆ ಬೇಕು ಅಂತ. ನೀವು ಟೇಪು ಮಾರ್ಕರ್ ಯೂಸ್ ಮಾಡಿದ್ರೆ ಬೆಟರು. ನಂಗೆ ಅದು ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಹಾಗಾಗಿ ನಾನು ಅದು ಏನು ಯೂಸ್ ಮಾಡಲ್ಲ, ಹಾಗೇ ಅಳತೆ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ. ಈಗ ಸ್ಟಾರ್ಟಿಂಗು ಪಿಂಕ್ ಹೊಲಿತೀನಿ. ಇಲ್ಲಿ ನೋಡಿ ಸ್ವಲ್ಪ ಒಂದು ಅರ್ಧ ಇಂಚ್ ಬಿಟ್ಬಿಟ್ಟು ದಾರದಲ್ಲಿ ಫಸ್ಟು ಒಂದ್ಸಲಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಈ ಜಿಗ್ಜ್ಯಾಗ್ ಇರುತ್ತಲ್ಲ ಅದಕ್ಕೆ ಅಪೋಸಿಟ್ಟಾಗಿ ಈ ಥರ ನೀಡಲನ್ನು ಹಾಕ್ಕೋಬೇಕು. ಹೇಳ್ಕೊಂಡು ಥ್ರೆಡನ್ನು ಹೇಳ್ಕೊಂಡು ಈಗ ಇಲ್ಲಿ ಬೀಡನ್ನು ಹಾಕೋಣ. ಫಸ್ಟು ಒಂದು ಸ್ಮಾಲ್ ಬೀಡ್ ಹಾಕ್ತೀನಿ. ನೀವು ಬೀಡು ಯಾವ್ದು ಬೇಕಾದ್ರೂ ಹೇಗೆ ಬೇಕಾದ್ರೂ ಅಂದರೆ ಯಾವ ಥರ ಡಿಸೈನ್ ಬೇಕಾದ್ರೂ ನೀವು ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ನಾನಿಲ್ಲಿ ಸಣ್ಣ ಬೀಡ್ಸ್ ಫಸ್ಟು ಸ್ಮಾಲ್ ಬೀಡ್ ಹಾಕಿ ಈಗ ನಾನಿಲ್ಲಿ ಪಿಂಕಿಗೆ ಅಪೋಸಿಟ್ ಕಲರ್ ಹಾಕ್ತೀನಿ.
ಗ್ರೀನ್ ಟ್ರಯಲ್ ಮಾಡಿ ನೋಡ್ತೀನಿ, ಅದು ಅದು ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಹಾಕ್ತೀನಿ, ಇಲ್ಲಾಂದರೆ ಗೋಲ್ಡ್ ಹಾಕೋಣ. ನೋಡಿ, ಬಟ್ ಓಕೆ, ಸ್ವಲ್ಪ ಡಿಫ್ರೆನ್ಸ್ ಕಾಣುತ್ತೆ. ಸೊ ಹಾಗಾಗಿ ಬೇಡ, ಗೋಲ್ಡೇ ಹಾಕ್ಬಿಡ್ತೀನಿ ನಾನು. ಪಿಂಕಿಗೆ ಗೋಲ್ಡ್ ಹಾಕ್ತೀನಿ, ಈ ರಾಮ ಗ್ರೀನ್ಗೆ ಲೈಟ್ ಪಿಂಕ್ ಹಾಕ್ತೀನಿ. ಇದು ಪೂರ್ತಿ ಡಾರ್ಕ್ ಗ್ರೀನ್ ಇದೆ, ಸೊ ಹಾಗಾಗಿ ಬೇಡ. ಕ್ರಿಸ್ಟಲ್ಲು ರಾಮ ಗ್ರೀನು ಸಿಕ್ಕಲಿಲ್ಲ, ಸೊ ಹಾಗಾಗಿ ಅದು ಸ್ಕೈ ಬ್ಲೂ, ಈ ಥರ ಬೇರೆ ಬೇರೆ ಕಲರು, ರಾಯಲ್ ಬ್ಲೂ ಈ ಥರ ಇದೆ ನೋಡಿ. ಒಂದು ಕ್ರಿಸ್ಟಲ್ ಹಾಕ್ಬಿಟ್ಟು ನೋಡಿ, ಇಲ್ಲಿ ನೀವು ಯಾವ ಕಡೆ ಬೇಕಾದ್ರೂ ಸ್ಟಿಚ್ ಮಾಡ್ಕೋಬೋದು. ಇಲ್ಲಿ ನಾನು ಲಾಕ್ ಮಾಡಿದ್ದೀನಲ್ಲ ಲಾಸ್ಟ್ ಒನ್ನು, ಅಲ್ಲಿ ನೋಡಿ ಸ್ಟಾರ್ಟಿಂಗು ಮತ್ತು ಎಂಡು ಲಾಕ್ ಆಯ್ತಲ್ಲ, ಅಲ್ಲಿಗೆ ನಾನು ಸೂಜಿನ ಹಾಕ್ಕೊಂಡು, ಮತ್ತು ಈ ಥ್ರೆಡ್ಡು ಕಾಣಬಾರ್ದು, ಏಕೆಂದರೆ ಇದು ಪಿಂಕ್, ಗ್ರೀನ್ ಒಳಗಾದರೆ ಕಾಣಲ್ಲ, ಬಟ್ ಇಲ್ಲಿ ಪಿಂಕ್ ಒಳಗೆ ನೀವು ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಥ್ರೆಡ್ಡು ಕಾಣದೇ ಇರೋ ಹಾಗೆ ನಾವು ಸ್ಟಿಚ್ ಮಾಡ್ಕೋಬೇಕು. ಏಕೆಂದರೆ ಈ ಪಿಂಕಿಗೆ ಪಿಂಕ್ ಥ್ರೆಡ್ ಹಾಕಿದ್ರೆ ಇಲ್ಲಿ ಕಾಣುತ್ತೆ ಪಲ್ಲುನಲ್ಲಿ, ಸೊ ಹಾಗಾಗಿ ನೀವು ಇದಕ್ಕೆ ಸ್ವಲ್ಪ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಬೇಕು. ನೋಡಿ, ಈ ನೀಡಲ್ಗೆ ಬೀಡನ್ನು ಸೇರಿಸ್ಕೊಂಡು, ಬೀಡ್ ಆದಮೇಲೆ ಸ್ಮಾಲ್ ಬೀಡ್ಗೂ ಸೂಜಿನ ಹಾಕ್ಕೊಂಡು, ಮತ್ತೆ ರಿವರ್ಸು ನಾನು ಜಿಗ್ಜಾಗ್ ಇದೆಯಲ್ಲ ಮಾಡಿದಾರಲ್ಲ, ಆ ಜಿಗ್ಜಾಗ್ ಒಳಗಡೆ ಸೂಜಿನ ಹಾಕ್ತೀನಿ. ನೋಡಿ, ಈ ಥರ ಸ್ವಲ್ಪ ಎಳೆದ್ಬಿಟ್ಟು ನಾವು ಸ್ಟಿಚ್ ಮಾಡಿದ್ರೆ ಅದು ಹಾಗೇ ಇರುತ್ತೆ ಟಿಸಲ್ಲು. ಮತ್ತು ಬ್ಯಾಕ್ ಸೈಡ್ ಬಂದು ಸೂಜಿನ ಬ್ಯಾಕ್ ಸೈಡ್ ಹಾಕ್ಕೊಳ್ಳಿ, ಸ್ಯಾರಿ ಬ್ಯಾಕ್ ಸೈಡು ಈ ಥರ ಬ್ಯಾಕ್ ಸೈಡ್ ಬಂದು ಇಲ್ಲಿ ಲಾಕ್ ಮಾಡಿ, ಒಂದು 2 ಗಂಟು ಎಕ್ಸ್ಟ್ರಾ ಹಾಕ್ಕೊಂಡು ಕಟ್ ಮಾಡಿ, ಈ ಕಟ್ ಮಾಡಿದಾದಮೇಲೆ ಇದಕ್ಕೂ ಸಹ ಒಂಚೂರು ಗಮ್ ಹಾಕಿ, ಬಟ್ ಇಲ್ಲಿ ಬೀಡ್ ಹತ್ರ ಟೈಟಾಗಿ ಎಳ್ಕೊಂಡು ನಾವು ನೋಡಿ ಈ ಥರ ನೋಡಿ, ಈ ಥರ ಕಾಣುತ್ತೆ. ಮತ್ತು ನಾನಿಲ್ಲಿ ಆವಾಗಲೇ ಹಿಟ್ಟು ನೋಡಿದ್ವಲ್ಲ, ಇಲ್ಲಿ 1 ಇಂಚ್ ಇಷ್ಟು ಗ್ಯಾಪ್ ಇಟ್ಟು 1.5 ಇಂಚ್ ನೋಡಿ, ಅಂದರೆ ಇಲ್ಲಿ ಈ ಮೆಜರ್ಮೆಂಟು ನೀವು 2 ಇಂಚ್ ತೊಗೋಬೇಕಾಗುತ್ತೆ. ಇಲ್ಲಿ ನೋಡಿ, ಇದು ಟಚ್ ಆಗಬಾರ್ದು ಒಂದಕ್ಕೊಂದು, ಆ ಥರ ಇರಬೇಕು. ಇಲ್ಲಿ 1 ಇಂಚಷ್ಟು ಗ್ಯಾಪ್ ಇರಬೇಕು. ಬಟ್ ಸ್ಯಾರಿ ಪಲ್ಲು ಕಲರು ಕಾಟನ್ ಥ್ರೆಡ್ ಸೇಮ್ ಮ್ಯಾಚ್ ತೊಗೋಬೇಕು. ನೋಡಿ, ಈ ಬೀಡು ಕರೆಕ್ಟಾಗಿ ಪರ್ಫೆಕ್ಟಾಗಿದೆ. ಬೀಡ್ ಒಳಗಡೆನೂ ಸೂಜಿ ಏರಿಸಿ ನೀಟಾಗಿ ಎಳ್ಕೋಬೇಕು. ಈ ಥ್ರೆಡ್ಡು ಕೆಳಭಾಗ ಕಾಣಬಾರ್ದು, ಸ್ವಲ್ಪ ಸ್ಯಾರಿ ಹಿಂಭಾಗ ನೋಡಿ ಈ ಥರ ಕಾಣುತ್ತೆ. ಇದು ಸ್ಯಾರಿ ಪೂರ್ತಿ ಸ್ಟಿಚ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ.
ಫ್ರೆಂಡ್ಸ್ ನೋಡಿ, ಇದು ಸ್ಟಿಚ್ ಮಾಡಿದಾಗಿದೆ ಕಂಪ್ಲೀಟಾಗಿ. ಈ ಥರ ಕಾಣುತ್ತೆ, ಒಂಥರ ಕಲರ್ಫುಲ್ ಆಗಿದೆ. ರಾಮ ಗ್ರೀನು ಬೇಬಿ ಪಿಂಕ್ ಥರ ಶೇಡಲ್ಲಿ ಇದೆಯಲ್ವ ಅದು ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇದು ಸ್ವಲ್ಪ ಸ್ಟಿಚ್ ಮಾಡ್ಬೇಕಾದ್ರೆ ನೀವು ಎಳೆದುಬಿಟ್ಟು ಸ್ಟಿಚ್ ಮಾಡಬೇಕು, ಇಲ್ಲಾಂದರೆ ಥ್ರೆಡ್ಡು ಸ್ವಲ್ಪ ಲೂಸ್ ಇದ್ದರೂ ಸಹ ತುಂಬ ಒಂದು ಮೇಲೆ ಕೆಳಗೆ ಕಾಣುತ್ತೆ. ಸೊ ಹಾಗಾಗಿ ಟೈಟಾಗಿ ಎಳೆದುಬಿಟ್ಟು ಸ್ಟಿಚ್ ಮಾಡಿ, ಕಂಫರ್ಟಬಲ್ ಆಗಿರುತ್ತೆ. ಇದನ್ನು ನೀವು ಬೀಡು ಡಿಫ್ರೆಂಟಾಗಿರೋ ಬೀಡ್ಗಳ್ನೂ ಸಹ ಬೇಕಾದ್ರೆ ಹಾಕ್ಕೋಬೋದು. ಇಲ್ಲಿ ನಾನು ಈ ಥರ ಅಪೋಸಿಟ್ ಕಲರಲ್ಲಿ ಹಾಕಿದ್ದೀನಿ ಕ್ರಿಸ್ಟಲ್ಲು. ಇನ್ನು ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಬರ್ತವೆ ಬೀಡ್ಗಳು. ಸೊ ಅದು ನೀವು ಸ್ಯಾರಿಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇದು. ಓಕೆ ಫ್ರೆಂಡ್ಸ್, ನೀವು ಹೀಗೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ. ಇದನ್ನು ಸಿಂಗಲ್ ಕ್ರೋಶದಲ್ಲಿ ಅಷ್ಟೊಂದು ಇದಾಗಿ ಬರಲ್ಲ, ಡಬಲ್ ಕ್ರೋಶ ಕಂಬನೇ ಚೆನ್ನಾಗಿರುತ್ತೆ. ಬಟ್ ಟ್ರಿಬಲ್ ಕ್ರೋಶ ಕಂಬ ತುಂಬ ಲೆಂತಿ ಆಗುತ್ತೆ. ಹಾಫ್ ಡಬಲ್ ಕ್ರೋಶ ತುಂಬ ಶಾರ್ಟ್ ಆಗುತ್ತೆ. ತುಂಬ ಕ್ಯೂಟಾಗಿ ಬೇಕು ಅನ್ನೋರು ಬೇಕಾದ್ರೆ ನೀವು ಹಾಫ್ ಡಬಲ್ ಕ್ರೋಶ ಹಾಕ್ಕೊಂಡು ಇದೇ ಥರ ಫ್ಲವರ್ ಕಂಬ ಹಾಕ್ಕೋಬೋದು. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಹಾಫ್ ಡಬಲ್ ಕ್ರೋಶದಲ್ಲಿ ರಿಂಗಿಗೆ ಟಜಲ್ಸ್ ಹಾಕೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ಯಾರಾದರೂ ವಿಡಿಯೋ ನೋಡ್ತಾಯಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.